ಹೊಸಕೋಟೆಯ ಒಂದು ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಹೆಸರು ಕೋಮಲ ಅಂತ. ಸಂಬಂಧ ನಿಭಾಯಿಸಲು ಈಕೆ ರೆಡಿ ಇದ್ದಾಳೆ ಸ್ನೇಹಿತರೆ. ಕಾರಣ ಯಜಮಾನರಿಂದ ಅಂಥ ಪರಿ ಒಂದು ಅನುಭವಿಸಲು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಕೋಮಲ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಲೆಕ್ಸಸ್ NX 300H ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ತಡೆದುಕೊಳ್ಳೋದು ಒಂದು ಇತಿಮಿತಿ ಇರುತ್ತದೆ. 3 ವರ್ಷದಿಂದ ಬಾವಿ ಖಾಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸುಮ್ಮನೆ ಇರಲು ಆಗೋದಿಲ್ಲ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಬಾವಿಯಲ್ಲಿ ಬಿಸಿ ನೀರು ಬಿಡುವಂಥ ಪರ್ಸನ್ ಹುಡುಕುತ್ತಾ ಸ್ನೇಹಿತರೆ ಈಕೆ ಹೊಸಕೋಟೆಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಅದೇ ರೀತಿ ಧೈರ್ಯವಂತ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಜನರು ಹೋಟೆಲ್ಗೆ ಬರೋದಕ್ಕೆ ಹೆದರಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಧೈರ್ಯವಂತ ವ್ಯಕ್ತಿ ಅವಶ್ಯಕತೆ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾರಾದರೂ ಇದ್ದರೆ ಹೇಳಿ, ನೆಮ್ಮದಿ ಜೊತೆಗೆ ಹಣ ಕೊಟ್ಟು ಕಳಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಜನರು ಸ್ನೇಹಿತರೆ ಕೊಟ್ಟಿದ್ದ ವಿಳಾಸಕ್ಕೆ ಆಗಲಿ ಆ್ಯಂಡ್ ಕೊಟ್ಟಿದ್ದ ಒಂದು ಹೋಟೆಲ್ ವಿಳಾಸಕ್ಕೆ ಆಗಲಿ ಹೋಗಲು ಹೆದರುತ್ತಿದ್ದಾರೆ. ಅದಕ್ಕೆ ಧೈರ್ಯವಂತ ವ್ಯಕ್ತಿಯ ಅವಶ್ಯಕತೆ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಲೆಕ್ಸಸ್ NX 300H ಒಂದು ಒಳ್ಳೆ ಕಾರ್ ಇರುತ್ತೆ ಸ್ನೇಹಿತರೆ. ಒಂದು ಒಳ್ಳೆ ಅಟ್ರಾಕ್ಟಿವ್ ಲುಕ್ ಇದೆ. ಸೊ ಇದೇ ಕಾರಲ್ಲಿ ತಾವು ಹೋಟೆಲ್ಗೆ ಹೋಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಒಂದು ಬ್ಯಾಕ್ ಸೈಡ್ ಲುಕ್ ನೋಡ್ಬೋದು. ಅದೇ ರೀತಿ ಡ್ಯಾಶ್ ಬೋರ್ಡ್ ನೋಡಿ, ತುಂಬ ಒಂದು ಅಡ್ವಾನ್ಸ್ ಫೀಚರ್ಸ್ ಕೂಡ ಇರುತ್ತೆ. ಇದರ ಒಂದು ಫ್ರಂಟ್ ಲುಕ್ ಸ್ನೇಹಿತರೆ ತುಂಬಾ ಬೋಲ್ಡ್ ಆಗಿರುತ್ತೆ. ಅದೇ ರೀತಿ ಗ್ರಿಲ್ ಮೇಲೆ ಕಂಪ್ನಿಯ ಒಂದು ಸಿಗ್ನೇಚರ್ ಕೂಡ ಹೊಂದಿರುತ್ತೆ. ಆ್ಯಂಡ್ ಹೆಡ್ಲೈಟ್ಸ್ ಬಂದುಬಿಟ್ಟು ಫುಲ್ LED ಆಗಿರುತ್ತೆ. ಅದೇ ರೀತಿ ಒಂದು ಕೋಪ್ ಸ್ಟೈಲ್ ಹೊಂದಿರತಕ್ಕಂಥ ಒಂದು ಕಾರ್ ಆಗಿದ್ದು ಒಟ್ಟಾಗಿ ಸ್ನೇಹಿತರೆ ಒಂದು ಅಗ್ರೆಸಿವ್ ಲುಕ್ ಇದೆ. ಜೊತೆಗೆ ಇದರ ಒಂದು ರೂಫ್ ಲೈನ್ ಬಂದುಬಿಟ್ಟು ಸ್ಲೋಫಿಂಗ್ ಟೈಪ್ ಆಗಿರುತ್ತೆ ಮೇಲ್ಗಡೆ. ಇದರಲ್ಲಿ ಸ್ನೇಹಿತರೆ 2.5 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅದರ ಜೊತೆಗೆ ಎಲೆಕ್ಟ್ರಿಕ್ ಮೋಟ್ರ್ ಕೂಡ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ 194 BHP ಆ್ಯಂಡ್ ECVT ಆಟೋಮೆಟಿಕ್ ಸಿಸ್ಟಮ್ ಒಂದು ಲೆಕ್ಸಸ್ NX 300H ಕಾರಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹೊರಗಡೆ ಇರ್ತಕ್ಕಂಥ ಜನರಿಗೆ ಸ್ನೇಹಿತರೆ ನಡೆಯುವ ಸೀನ್ ಹೊರಗಡೆ ಜನರಿಗೆ ಶೋ ಆಗೋದಿಲ್ಲ. ಆದರೂ ತುಂಬ ಜನ ಸ್ನೇಹಿತರೆ ಕಾರಲ್ಲಿ ಬರೋದಕ್ಕೆ ಹೆದರುತ್ತಿದ್ದಾರೆ. ಸೊ ಹಾಗಾಗಿ ಧೈರ್ಯವಂತ ಪರ್ಸನ್ ಸಿಕ್ಕಿದ್ರೆ ಮಾತ್ರ ಲೆಕ್ಸಸ್ NX 300H ಕಾರಲ್ಲಿ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ.